ಕಾಟೇರಮ್ಮ ತಾಯಿ ಕಾಪಾಡು ಅಂತೇಳಿ ನೂರಾರು ಜನ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಭಕ್ತರು, ಅದರಲ್ಲೂ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಆಗಿರೋದ್ರಿಂದ ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾ ಇರುವಂಥದ್ದು. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಮ್ಮ ತಾಯಿ ಅಂತೇಳಿ ತಾಯಿಯಲ್ಲಿ ಕಾಟೇರಮ್ಮನಲ್ಲಿ ಮೊರೆ ಹೋಗ್ತಾ ಇರುವಂಥದ್ದು. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಈ ಒಂದು ದೇವಸ್ಥಾನದಲ್ಲಿ ಕಟ್ಟು ಹೊಡೆಯುವಂಥ ಪದ್ಧತಿ, ಅಂದರೆ ತಡೆ ಹೊಡೆಯುವಂಥ ಪದ್ಧತಿ ಕೂಡ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಶಕ್ತಿಪೀಠ ಕಂಬಳೀಪುರ ಕಾಟೇರಮ್ಮನ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ನಿಮ್ಮೆಯನ್ನು ದೃಷ್ಟಿ ಏನಕ್ಕೆ ಮಾಡ್ತೀರಿ ಅಂತಂದರೆ, ಅವರು ಮಕ್ಕದಲ್ಲಿರೋಂಥ ಒಂದು ದೃಷ್ಟಿ ಈ ಜನಗಳ ಕಣ್ಣು ಬಿದ್ದಿರುತ್ತಲ್ವ, ಆ ಜನಗಳ ಕಣ್ಣಿನ ದೃಷ್ಟಿನ ರಿಮೂವ್ ಮಾಡಬೇಕು ಅಂದ್ಬಿಟ್ಟು ದೃಷ್ಟಿ ತೆಗಿತೀರಿ. ಅದೊಂದೇ ಅಂತಲ್ಲ, ಕೈಕಾಲು ಚಿಳುಕಿರುತ್ತೆ, ಆ ಕೈಕಾಲು ಚಿಳುಕು ಹೋಗುತ್ತೆ. ಅದಾದಮೇಲೆ ಈ ನೆಟ್ಟು ಎಷ್ಟೋ ದಿನ ಸುಮಾರು ವರ್ಷಗಳಾಗಿರುತ್ತೆ, ಅವ್ರು ನಿದ್ದೆ ಹೋಗ್ಬಿಟ್ಟು ಕರೆಕ್ಟ್ ಕಣ್ಣು ತುಂಬಾಗಿ ಅದನ್ನು ದೃಷ್ಟಿ ತೆಗೆಸ್ಕೊಂಡು ಹೋಗಿದ ತಕ್ಷಣ ಅವರು ಆರಾಮಾಗಿ ನಿದ್ದೆ ಹೋಗ್ತಾರೆ. ಅದಾದಮೇಲೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ನಾವು ಬಟ್ಟು ನೋಡಿರಲ್ಲ, ಯಾರೋ ಕೆಲವರು ಮಾಟ ಮಂತ್ರ ಮಾಡಿ ಏನೋ ಪೂಜೆ ಪುನಸ್ಕಾರ ಮಾಡಿರ್ತಾರೆ, ಅದನ್ನು ದಾಟಿರ್ತಾರೆ. ಯಾಕಂದರೆ ಅನಿಸ್ಬಿಟ್ಟು ಗೊತ್ತಿರಲ್ಲ ಯಾರಿಗೂ, ಅದೆಲ್ಲ ಈ ದಾಟಾಗಿರುತ್ತೆ. ಕಾಲಿಗೆ ನೋವು ಹಿಡ್ಕೊಳ್ಳೋದು, ಈ ಮೊಣಕಾಲಿಂದ ಕೆಳಕ್ಕೆ ವಿಪರೀತ ನೋವುಗಳಿರ್ತವೆ, ಅಂಥವಕ್ಕೆಲ್ಲ ನಾವು ಇಲ್ಲಿ ರಿಮೂವ್ ಮಾಡ್ತಾ ಇರ್ತೀರಿ. ಈ ದೃಷ್ಟಿ ತೆಗೆಯೋದ್ರಿಂದ ಇಷ್ಟೆಲ್ಲ ಅನುಕೂಲ ಆಗ್ತಾಯಿತ್ತು. ನಾವು ಡೇರಿ ಸರ್ಕಲ್. ನಮಗೆ ಮೈಗೆ ಹುಷಾರಿಲ್ಲ, ನಮ್ಗೆ ಹೆಲ್ತ್ ಚೆನ್ನಾಗಾದ್ರೆ ಅಷ್ಟೇ ಸಾಕಂತ ಬರ್ತಾ ಇದ್ದೀನಿ. ನನಗೇನು ಆಸ್ತಿ ಬೇಡ, ಅಂತಸ್ತು ಬೇಡ, ನನಗೆ ಆರೋಗ್ಯ ಕೊಟ್ಟರೆ ಸಾಕಮ್ಮ. ನಮ್ಮದು ಚಂದ್ರಪ್ಪ ನಗರ. ಈಗ ಮೊನ್ನೆ ಮೈಗೆ ಹುಷಾರಿರಲಿಲ್ಲ, ಒಂದು ಸಾರಿ ಬಂದಿದ್ದೆ, ಎರಡನೇ ಸಾರಿ. ನನಗೆ ಖುಷಿಯಾಗೈತೆ, ಅಮ್ಮನ ನೋಡ್ತಾ ಇದ್ರೆ ಆನಂದವಾಗೈತೆ. ಒಂಥರ ಇಲ್ಲಿ ಬಂದ್ರೆ ಮನಸ್ಸು ಶಾಂತಿಗೈತೆ ನನಗೆ. ಓ ಶಕ್ತಿ ಐತೆ. ಇಲ್ಲಿ ಬಂದ ಮೇಲೆ ನಿನ್ನೆ ಡಾಕ್ಟರ್ ಹೋಗಿದ್ದೀನಿ, ಎದ್ದಲ್ಲಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಎಷ್ಟು ಹುಷಾರಾಗಿ ಓಡಾಡ್ತಾ ಇದ್ದೀನ ಅಷ್ಟು ಹುಷಾರಾಗಿ ಓಡಾಡ್ತಾ ಇದ್ದೆ. ಹುಷಾರಾಯ್ತು. ನಿಜ ನಿಜ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ಸೊಂಟನೂ ಇಲ್ಲ. ಇವಾಗ ನನಗೆ ಆ ಕಾಟೇರಮ್ಮ ಅಲ್ಲೇ ಇದ್ದಾರೆ, ಆಯಮ್ಮನಿಗೆ ಒಪ್ಸಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಇವಾಗ ಹುಷಾರಾಗಿ ಇದ್ದೀನಿ. ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸ್ವಲ್ಪ ಚೆನ್ನಾಗಾಯ್ತು, ಇಲ್ಲಿ ಮೇಲೂ ನನಗೆ ಚೆನ್ನಾಗಿ ಹುಷಾರಾಗಿದ್ದೀನಿ. ಅಣ್ಣ ಚಂದ್ರಪ್ಪ ನಗರ, ಇದು ಫಸ್ಟ್ ವಾರ ಬರ್ತಾ ಇದ್ದೀವಿ. ನಮಗೆ ಮಂಡಿ ನೋವು, ಇದು ಫಸ್ಟ್ ವಾರ. ಆಸ್ಪತ್ರೆಗೆ ಎಷ್ಟು ಮಾತ್ರೆ ತಿಂದ್ರೇನೋ ಏನೋ ಆಗಿಲ್ಲ. ಏನೋ ನಿಮ್ಮಂಥ ದೊಡ್ಡವರೆಲ್ಲ ಹೇಳಿದಕ್ಕೆ ಈ ಥರ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಇನ್ನೂ ಇಲ್ಲ, ಇದೇ ಫಸ್ಟ್ ವಾರ ಇದು ಬಂದಿರೋದು. ಇನ್ನು ಬರೋ ವಾರ ಬಂದರೆ ಆಮೇಲೆ ಹೇಳ್ತೀವಣ್ಣ ನಾವು. ಏನೋ ಎಲ್ಲರ ಮಾತು ಕೇಳ್ಕೊಂಡು ಸರಿ ಹೋಗ್ತದೆ ಅಂತ ನಂಬಿಕೆ ಮೇಲೆ ಬಂದಿದ್ದೀನಿ ನಾನು. ನಾವು ಬಂಗಾರಪೇಟೆನಿಂದ ಬರ್ತಾ ಇದ್ರಿ ಸರ್. ಇದು ಪುಷ್ಟ್ ಸೇಲಿ ಸರ್.
ನಾವೇ ಫಸ್ಟ್ ಇದೆ. ನೀವು ದಂಪತಿ ಕುಟುಂಬ ಬಂದಿದೆ. ತಾಯಿ ನಮ್ಗೆ ಒಳ್ಳೇದಾಗ್ತದೆ, ಯಾರು ನೋಡ್ದೇನು ಒಳ್ಳೇದಾಗ್ತದೆ ಅಂತ ಅವ್ರೆ. ಆ ಸಂತೋಷಕ್ಕೆ ನಾವು ದೂರನಿಂದ ಬಂದಿರುತ್ತೀರಿ ಸರ್. ಏನ್ ಅನ್ಸ್ತು ನಿಮ್ಗೆ? ನಮ್ಗೇನು ಒಳ್ಳೇದಾಗ್ತದೆ ಅಂತ ಸರ್. ನಮ್ ಕಷ್ಟ ಪರಿಹಾರ ಮಾಡ್ತಾರೆ ಅಂತ ಅಮ್ಮನು ನಮ್ಗೆ ಸಂತೋಷ. ಭಾರಿ ಸಂತೋಷ ಆಯ್ತು ಸರ್. ಇಲ್ಲಿಗೆ ಬಂದಿದ್ದಕ್ಕೆ ನೆಮ್ಮದಿ ಆಯ್ತು. ಕಾಲು ನಮ್ಗೆ ಓಡಾಡಕ್ಕೆ ಆತ ಇಲ್ಲ ಅಂತದ್ ನನ್ಕ ಭಾರಿ ಸಂತೋಷ ಕೊಟ್ಲ ತಾಯಿ. ಇವಾಗ ಪರವಾಗಿಲ್ಲ ಸರ್. 20 ರೌಂಡ್ ಬಂದಿದ್ದೀರಿ. ಒಂದು ರೌಂಡ್ಗೆ ನನ್ಗೆ ಓಡಾಡಕ್ಕಾಗಲ್ಲ ಅಂತ ಅದು ಭಾರಿ ಸಂತೋಷ ಆಯ್ತು. ಬಂದಿದ್ದಕ್ಕೆ ನೆಮ್ಮದಿ ಆಯ್ತು. ಏನ್ ದೇವ್ರು ಒಳ್ಳೇದಾದ್ರೆ ಇನ್ನ ಬರ್ತಾ ಇರ್ತಿರ್ತ. ಆಯ್ತು ಸರ್, ಚೆನ್ನಾಗೈತೆ ಸರ್. ಹೊಟ್ಟೆ ತುಂಬ ಇನ್ನ ಹೋಗಿಲ್ಲ, ಹೋಗ್ಬೇಕು ಸರ್ ನಾವು. ನನಗೂ ಒಳ್ಳೇದಾಯ್ತು ಸರ್. ಅಮ್ಮನ ಹತ್ರಕ್ಕೆ ಬಂದಿದ್ದಕ್ಕ ಇನ್ನ ಸಂತೋಷ ಆಯ್ತು. ಸುಡ್ತಾ ಇದ್ರಿ ಇನ್ನ ಅಮ್ಮನಿಗೆ ಸುಡ್ತೋನ ಅನಿಸ್ತಾ ಇತ್ತು. ಅಲ್ಲ ನಮ್ ಕಷ್ಟ ಸರ್. ನಾವೆಲ್ಲ ಒಂದು 10 ಜನ ಬಂದಿದ್ದೀರಿ. 10 ಜನನು ಬೆಳಗ್ಗೆ ಬಂದವರಿಂದ ಅಮ್ಮನ ಹತ್ರಕ್ಕಿಂತ ನಮ್ಗೆ ಸಂತೋಷ ಆಗ್ತದೆ. ಸುಟ್ಟ ಬುದ್ಧಿ ಬರ್ತಾ ಇಲ್ಲ. ಅಮ್ಮನ ನೋಡಿದ್ದೆ ನೋಡ್ತಾ ಇದ್ದೀರಿ. ಅಮ್ಮನ ಒಳ್ಳೇದಾದ್ ನಮ್ಗೆ ಎಲ್ಲ ಬಿಟ್ಟೋಗೋಕೆ ನಮ್ಗೆ ಇದಿಲ್ಲ. ಮೊದಲನೇ ಸಲ ಬಂದಿದ್ದೀವಿ. ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಎಲ್ಲ ನೆರವೇರುತ್ತೆ ಅಂತ. ನೋಡ್ಬೇಕು, ಈ ಸಲ ಬಂದಿದ್ದೀವಿ, ಗೊತ್ತಾಗುತ್ತೆ. ಏನಾದರೂ ಆದರೆ ನೆಕ್ಸ್ಟ್ ಟೈಮ್ ಬರ್ತೀವಿ. ಒಳ್ಳೇದು. ಹೌದು ಸರ್, ಎಲ್ಲ ಹೇಳ್ತಾ ಇದ್ದಾರೆ ಒಳ್ಳೆ ದೇವರು, ಒಳ್ಳೆ ಪವರ್ ದೇವರು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ಸಲ ನೋಡಿ, ಫಸ್ಟ್ ಟೈಮ್ ಬಂದಿರೋದು. ನಾವು ಹೇಳಿದ್ದು ನಾವು ಈಡೇರಿಸ್ಕೊಂಡ್ರೆ ಮತ್ತೆ ಬರ್ತೀವಿ ಸರ್. ಅಮ್ಮ ಎಲ್ಲಿಂದ ಬರ್ತಾ ಇದ್ದೀರಿ? ಬಾರಿ ಬರ್ತಾ ಇದ್ದೀರಿ? ಎಷ್ಟು 2 ಸಾರಿ. 2 ವರ್ಷ? 2 ಸಾರಿ. 2ನೇ ಟೈಮ್ ಬರ್ತಾ ಇದ್ದೀರಿ? 2ನೇ ಟೈಮ್. ಒಳ್ಳೇದಾಗಿದ್ಯಾ? ಏನೋ ಸುಮಾರಾಗಿ ಆಗ್ತಾ ಇದೆ. ಏನ್ ಅನ್ಸುತ್ತೆ ಈ ದೇವಸ್ಥಾನದ ಬಗ್ಗೆ? ಏನ್ ಅನ್ಸುತ್ತೆ? ಏನು ನೋವುಗಳು ಕಮ್ಮಿ ಆಯ್ತು. ಕಮ್ಮಿ ಆಯ್ತಾ? ಓಕೆ ಸರ್, ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಓಕೆ, ಇದು ಎಷ್ಟನೇ ಸಾರಿ ಬರ್ತಾ ಇದ್ದೀರಿ? ಸರ್, ಇದು ಫಸ್ಟ್ ಸಾರಿ ನಾನು ಬಂದು ಹೋದೆ. ಏನೋ ಒಂದು ಸ್ವಲ್ಪ ನನಗೆ ಕ್ಲಿಯರ್ ಆದಂಗೆ ಆಯಿತು. ಇವತ್ತು 100% ಇದೆ ಸರ್. ಖಂಡಿತವಲ್ಲ, ವಿಶ್ವಾಸ ನಂಬಿಕೆ ಅನ್ನೋದು ಇರಬೇಕು ಅಮ್ಮನ ಮೇಲೆ. ಅಲ್ಲ, ಇಲ್ಲಂತಲ್ಲ, ಎಲ್ಲೇ ಹೋದ್ರೂ ವಿಶ್ವಾಸ ಅನ್ನೋದು ಇರಬೇಕು. ಆ ನಂಬಿಕೆ ಇದ್ದರೆ ಖಂಡಿತವಾಗ್ಲಾಗುತ್ತೆ. ನಾನು ನಂಬಿ ಬಂದಿದ್ದೀನಿ ತಾಯಿನ. ಫಸ್ಟ್ ಟೈಮ್ ಬಂದಿರೋದು. 2-3 ಸಲ ಇವ್ರು ಬಂದು ಹೋಗಿದ್ರಂತೆ. ನಾನು ಯಾವಾಗೂ ಬಂದಿರಲ್ಲ. ಇವತ್ತು ನೋಡೋಣ, ತಾಯಿ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದೀನಿ. ಆ ತಾಯಿ ಕೃಪೆ ಇದ್ದರೆ ಒಳ್ಳೇದಾಗೇ ಆಗುತ್ತೆ. ಒಬ್ಬಳೆ ಮಗಳು. ಒಳ್ಳೇದಾಗುತ್ತೆ ಅಂದ್ಕೊಂಡು ಬಂದಿದ್ದೀನಿ. ಒಳ್ಳೇದಾಗೇ ಆಗುತ್ತೆ ಸರ್. ನಂಬಿಕೆ ಇದೆ, 100% ನಂಬಿಕೆ ಇದೆ. ಯಾಕಂದರೆ ಜನ ಕೆಲವು ಏನಂತಾರೆ, ಈ ಮೂಢನಂಬಿಕೆ ಅನ್ನೋದು ಇರುತ್ತೆ. ಅದು ಮೂಢನಂಬಿಕೆ ಅಲ್ಲ. ನಾವು ಎಲ್ಲೇ ಹೋದ್ರೇನು ನಮ್ಮಲ್ಲಿ ಒಂದು ವಿಶ್ವಾಸ, ನಂಬಿಕೆ ಅನ್ನೋದು ಇದೆಯಲ್ಲ, ಅದು ಗಾನ ನಮ್ಮಲ್ಲಿ ಬಂತಂದರೆ ಖಂಡಿತವಾಗ್ಲೂ ಅದು ಒಳ್ಳೆಯದೇ ಆಗುತ್ತೆ. ನಾವು ಅದನ್ನು ನಮ್ಮ ಮೈಂಡಲ್ಲಿ ಇಲ್ದಿರ ನೋಡೋಣ, ಅದು ತಪ್ಪು. ಅಪ್ಪ ನಮ್ಮದು ದೇವರು ಖಂಡಿತವಾಗ್ಲಾಗುತ್ತೆ ಅಂದರೆ ಖಂಡಿತವಾಗ್ಲಾಗುತ್ತೆ. ಶ್ರಮ ಪಡಬೇಕು. ಶ್ರಮ ಪಡೆದು ನಮ್ಮ ಮನೇಲಿ ಕೂತ್ಕೊಂಡು ಅಮ್ಮನ ದೇವಸ್ಥಾನಕ್ಕೆ ಹೊರಟು ಬಂದೆ, ಇನ್ನೂ ಆಗಿಲ್ಲ, ಅದು ತಪ್ಪು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.